ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ ಸಾಮಾಜೀಕರಣವು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದ್ದು ಇದು ಸಂಭವಿಸುವುದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಬಾಲ್ಯದಲ್ಲಿ ಮಾತ್ರ ಸಾಮಾಜಿಕ ಪ್ರಕ್ರಿಯೆ ಪ್ರಾರಂಭವಾಗುವಂಥದ್ದು. ಆಪ್ಷನ್ ಬಿ, ಶಾಲೆಯಲ್ಲಿ ಮಾತ್ರ ಸಾಮಾಜಿಕ ಪ್ರಕ್ರಿಯೆ ಪ್ರಾರಂಭವಾಗುವುದು ಅಲ್ವಾ. ಆಪ್ಷನ್ ಸಿ, ಮದುವೆಯ ನಂತರವೇ ಒಬ್ಬ ಮನುಷ್ಯನ ಸಾಮಾಜಿಕ ಪ್ರಕ್ರಿಯೆ ಪ್ರಾರಂಭವಾಗುವುದು. ಆಪ್ಷನ್ ಡಿ, ವ್ಯಕ್ತಿಯ ಜೀವನ ಪರ್ಯಂತ. ಓಕೆನಾ. ಸೊ ಸಾಮಾಜೀಕರಣ ಪ್ರಕ್ರಿಯೆಯು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದ್ದು ಇದು ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ. ಓಕೆನಾ ಮಕ್ಕಳೇ. ಪ್ರಾಣಿಗಳು ತಮ್ಮ ಮೂಲ ಪ್ರವೃತ್ತಿಯನ್ನ ಮಾತ್ರ ಅನುಸರಿಸಿ ವರ್ತಿಸ್ತವೆ, ಆದರೆ ಮನುಷ್ಯನ ವರ್ತನೆಯಲ್ಲಿ ಆ ರೀತಿಯಲ್ಲ. ಆತನ ವರ್ತನೆಯಲ್ಲಿ ವೈವಿಧ್ಯತೆ ಇರುತ್ತೆ. ಓಕೆನಾ. ಸೊ ಮನುಷ್ಯನಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚು. ಆತ ಹುಟ್ಟಿದಂದಿನಿಂದ ಜೀವನ ಪರ್ಯಂತ ವಿಷಯಗಳನ್ನ ಕಲಿತುಕೊಂಡು, ಪರಿಸ್ಥಿತಿಯನ್ನ ಅರಿತುಕೊಂಡು, ಪರಿಸ್ಥಿತಿಗೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಂಡು ನಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ. ಅದೇ ರೀತಿ ಅದಕ್ಕೋಸ್ಕರ ಆತ ಶ್ರಮಿಸುತ್ತಾನೆ ಕೂಡ. ಹಾಗಾಗಿ ತನ್ನ ಸಾಮಾಜಿಕ ವರ್ತನೆಗಳಲ್ಲಿ ಅವುಗಳನ್ನ ಅಳವಡಿಸಿಕೊಳ್ಳುತ್ತಾನೆ. ಸೊ ಈ ರೀತಿಯಾಗಿ ಸಾಮಾಜೀಕರಣವು ಮಗು ಹುಟ್ಟಿದಾಗ ಅಷ್ಟೇ ಅಲ್ಲ, ಬಾಲ್ಯದಲ್ಲಿ ಮಾತ್ರವಲ್ಲ, ಅಥವಾ ಶಾಲೆಯಲ್ಲಿ ಅಷ್ಟೇ ಅಲ್ಲ, ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ಓಕೆನಾ. ಥ್ಯಾಂಕ್ ಯು.